ಓಂ ನಮೋ ಹನುಮತೆ ನಮಃ. ಜೈ ಗುರುದತ್ತ. ಹನುಮಂತ ಸೂರ್ಯನ ಸುತ್ತ ಓಡ್ತಾ ವಿದ್ಯಾಭ್ಯಾಸ ಏನೋ ಶುರು ಮಾಡ್ದ ಅಂತ ನಾವು ಅಂದ್ಕೊಂಡ್ವಲ್ಲ. ಎರಡನೇ ದಿನ ಅವನಿಗನ್ನಿಸ್ತು ಈ ಪದ್ಧತಿ ಯಾಕೋ ಸರಿಯಿಲ್ಲ. ಎರಡನೇ ದಿನ ಬರೋ ಹೊತ್ತಿಗೆ ಸರಿಯಾಗಿ ಅವನಿಗೆ ಒಂದು ಉಪಾಯ ಹೊಳಿತು. ಅವನಿಗೇನೆ ಅವನು ತನ್ನ ಶರೀರವನ್ನು ಬೃಹತ್ತಾಗಿ ಹಿಗ್ಗಿಸಿಕೊಂಡ. ಒಂದು ಪಾದವನ್ನು ಉದಯ ಪರ್ವತದ ಮೇಲೆ, ಇನ್ನೊಂದು ಪಾದವನ್ನು ಅಸ್ತ ಪರ್ವತದ ಮೇಲೆ ಇಟ್ಟು ತಲೆಯನ್ನು ಸೂರ್ಯನ ರಥದ ಒಳಗೆ ತೂರಿಸಿಬಿಡ್ತಾನೆ. ಹೀಗೆ ಉಳಿದ 6 ದಿನಗಳ ವಿದ್ಯಾಭ್ಯಾಸ ನಡೆಯಿತು. 7 ದಿನಗಳಲ್ಲಿ ಸೂರ್ಯನ ಹತ್ತಿರ ಇದ್ದ ಎಲ್ಲ ವಿದ್ಯೆಗಳನ್ನು ಹನುಮಂತ ಕಲಿತು ಬಿಟ್ಟ. ಇನ್ನೇನಿಲ್ಲ, ಸೂರ್ಯನ ಹತ್ತಿರ ವಿದ್ಯೆ ಖಾಲಿಯಾಗಿಬಿಡ್ತು. ತಾನು ಕಲ್ತಿರ್ತಕ್ಕಂಥದ್ದು ಇನ್ನೂ ಸ್ವಲ್ಪ ಹೇಳ್ಕೊಟ್ಟಿದ್ದೀನಿ. ನನ್ನ ಹತ್ರ ಏನಿದೆಪ್ಪ ಎಲ್ಲ ಒದರ್ಬಿಟ್ಟಿದ್ದೀನಿ, ಎಲ್ಲ ಹೇಳಿಬಿಟ್ಟಿದ್ದೀನಿ, ಎಲ್ಲ ಉಪದೇಶ ಆಗಿಬಿಟ್ಟಿದೆ. 7 ದಿನದಲ್ಲಿ ಸಮಸ್ತ ವಿದ್ಯೆಗಳನ್ನು ಧಾರೆ ಎರೆದು ಬಿಟ್ಟಿದ್ದಾನೆ. ಇನ್ನೇನು ಉಳಿದಿಲ್ಲ. ಈ ಅದ್ಭುತ ಸಾಧನೆಯನ್ನು ಮುನಿಗಳೆಲ್ಲರೂ ಕೊಂಡಾಡ್ತಾರೆ. ಏನಿದು ಸಾಧನೆ ಇದು? ನಂತರ ಆಂಜನೇಯ ಇನ್ನು ಬ್ರಹ್ಮಚರ್ಯ ದೀಕ್ಷೆಯನ್ನು ವಹಿಸಿ ದೀರ್ಘಕಾಲ ತಪಸ್ಸು ಮಾಡ್ತಾನೆ. ಸೂರ್ಯದೇವನಿಗೆ ತನ್ನ ಸಂಸಾರದಲ್ಲಿ ಒಂದು ಸಮಸ್ಯೆ ಇತ್ತು. ಸೂರ್ಯದೇವ ಅವನ ರೂಪ ಇನ್ನೊಂದು ರೂಪ ತಗೊಳ್ತಾ ಇರ್ತಾನೆ. ಆಗಾಗ ಒಂದು ಆಕಾರ ಬೇರೆ ಇರ್ತದೆ. ಆ ಆಕಾರಕ್ಕೆ ಬಂದಿದ್ದು ಸೂರ್ಯದೇವನಿಗೆ ಆಕಾರ ಅಲ್ಲ, ಇಲ್ಲಿ ಬೇರೆ ಅಲ್ಲ. ಇಲ್ಲಿ ಅದಿತಿ ಕಶ್ಯಪರ ಮಗ ಮೇರು ಪರ್ವತದ ಸುತ್ತ ತಿರುಗ್ತಾ ಕಾಲವನ್ನು ನಡೆಸ್ತಕ್ಕಂಥದ್ದು ಅವನೊಂದು ಕೆಲಸ. ವಿಶ್ವಕರ್ಮನ ಮಗಳಾದ ಸಂಜ್ಞಾದೇವಿ ಸೂರ್ಯನ ಮೊದಲನೇ ಹೆಂಡತಿ. ಇವರಿಗೆ ಶ್ರಾದ್ದಾದೇವ ಅಂತಕ್ಕಂಥ ಮಗ ಹುಟ್ಟುತ್ತಾನೆ. ಇವನೇ ವೈವಸ್ವತ ಮನು. ಬರ್ಬರ್ತಾ ಸಂಜ್ಞಾದೇವಿ ಸೂರ್ಯನ ತೇಜಸ್ಸನ್ನು ಭರಿಸಲಾರದೆ ಕಣ್ಣು ಮುಚ್ಕೊಳ್ತಾ ಇದ್ಳು. ಅವನ ತೇಜಸ್ಸು ತಡ್ಕೊಳ್ಳೋಕ್ಕಾಗತ್ತೆ? ಸೂರ್ಯನಿಗೆ ಕೋಪ ಬಂದ್ಬಿಡುತ್ತೆ. ನೀನು ಹೇಗೆ ಕಣ್ಣು ಮುಚ್ಕೊಳ್ತಾ ಇರೋದ್ರಿಂದ ಲೋಕದವರ ಕಣ್ಣುಗಳನ್ನು ಶಾಶ್ವತವಾಗಿ ಮುಚ್ಚಿಸ್ತಕ್ಕಂಥ ಮಗ ನಿನಗೆ ಹುಟ್ಟಲಿ ಅಂತ ಶಾಪ ಕೊಟ್ಟ. ನೀನ್ಯಾಕೆ ನಾನು ನನ್ನನ್ನು ನೋಡಿದ ಕೂಡಲೇ ಕಣ್ಣು ಮುಚ್ಚುತ್ತೀಯ? ನೀನು ಕಣ್ಣು ಮುಚ್ಚಬೇಕಾಗಿಲ್ಲ. ಮುಚ್ಚುತ್ತಾ ಇರೋದರಿಂದ ನಿನಗೆ ಲೋಕದಲ್ಲಿರ್ತಕ್ಕಂಥ ಜೀವಿಗಳ ಕಣ್ಣುಗಳನ್ನು ಮುಚ್ಚಿಸ್ತಕ್ಕಂಥ ಮಗ ನಿನಗೆ ಹುಟ್ಟಲಿ ಅಂತ ಶಾಪ ಕೊಟ್ಟ. ಅವಳಿಗೆ ಉಂಟಾಗಿರ್ತಕ್ಕಂಥ ಸಂತಾನವೇ ಯಮ ಆದ. ಸಂಜ್ಞಾದೇವಿ ಹೇಗೋ ಕಣ್ಣು ತೆರೆದುಕೊಂಡೇ ಇರೋದಕ್ಕೆ ಶುರು ಮಾಡಿದ. ಆಗ ಇದ್ದಕ್ಕಿದ್ದಾಗೆ ಕಣ್ಣು ಬಿಟ್ಕೊಂಡೇ ಇದ್ಲು. ಆದರೆ ಅವಳ ನೋಟದಲ್ಲಿ ಚಂಚಲ ಶುರು ಆಗಿಬಿಡ್ತು. ನಿಲ್ಲದೆ ಓಡ್ತಕ್ಕಂಥ ಮಗಳು ನಿನಗೆ ಹುಟ್ಟಲಿ ಅಂತ ಕೇಳಿದ. ಯಾವಾಗಲೂ ನೀನು ನಾನು ನೋಡ್ತಾ ಇದೆಯಾ, ಚಂಚಲವಾಗಿ ನೋಡ್ತಾ ಇದೆಯಾ, ಅಂಥ ಮಗಳು ನಿನಗೆ ಹುಟ್ಟಲಿ ಅಂತ ಮತ್ತೆ ಸೂರ್ಯ ಶಾಪ ಕೊಟ್ಟ. ಆಗ ಹುಟ್ಟಿದ ಮಗಳೇ ಯಮುನಾ ನದಿ. ಸೂರ್ಯನಿಂದ ಬೇಸರಗೊಂಡ ಸಂಜ್ಞಾದೇವಿ ಇನ್ನು ಈ ಗಂಡನ ಜೊತೆ ಏಗಲಾರೆ ಅಂತ ನಿರ್ಧಾರ ಮಾಡಿ ತನ್ನ ಹಾಗೆ ಇರ್ತಕ್ಕಂಥ ಒಂದು ಹೆಣ್ಣನ್ನು ತನ್ನ ಛಾಯೆಯಿಂದ ಸೃಷ್ಟಿ ಮಾಡಿ ಮನೆಯಲ್ಲಿ ಇರಿಸ್ಕೊಂಡು ತಾನು ತನ್ನ ತವರು ಮನೆಗೆ ಹೊರಟೋಗ್ತಾಳೆ. ಯಾಕಪ್ಪ ಇವನ ಹತ್ರ ಇರೋದು? ಸುಮ್ಮನೆ ಎಲ್ಲ ಶಾಪ ಕೊಡ್ತಾನೆ. ಕಣ್ಣು ಮುಚ್ಕೊಂಡ್ರೂ ಕೊಟ್ಟ, ಕಣ್ಣು ತೆಗೆದ್ರೂ ಕೊಟ್ಟ. ಅಯ್ಯೋ, ಆ ಕಡೆ ಈ ಕಡೆ ನೋಡಿದ್ರೂ ಕೂಡ ಕಣ್ಣು ಮುಚ್ಚಿಕೊಂಡಾಗ ಒಬ್ಬ ಶಾಪ ಕೊಟ್ಟು ಒಂದು ಮಗನ ಹುಟ್ಟಿಸುವಾಗ ಮಾಡಿಬಿಟ್ಟ. ನಾನು ಕಣ್ಣು ಬಿಟ್ಟಾಗ ಒಂದು ಮಗಳು ಹುಟ್ಟುವಾಗೆ ಶಾಪ ಕೊಟ್ಟ. ಇದೆಂಥದ್ದು? ಶಾಪದ ಜೊತೆ ವರ ನನ್ನ ಕೈಲಾಗಲ್ಲಪ್ಪ. ಅದಕ್ಕೆ ಬೇರೆ ರೀತಿಯಲ್ಲಿ ಮಾಡಿಬಿಟ್ಟು ಅಲ್ಲಿಂದ ಬಂದ್ಬಿಟ್ಲು ಅಲ್ಲಿಗೆ. ಅದೇ ರೀತಿ ರೂಪವನ್ನು ಗಂಡನ ಮನೆಗೆ ವಾಪಸ್ ಹೋಗ್ತಕ್ಕಂಥ ಇರದೆ ಇನ್ನು ಇಲ್ಲೇ ಇದ್ದುಬಿಡ್ತದಲ್ಲ ಇವಳು, ನಮ್ಮನೇಲೇ ಇದ್ದುಬಿಟ್ಲಲ್ಲ. ಎಷ್ಟು ವರ್ಷ ಆದರೂ ಕೂಡ ವಿಶ್ವಕರ್ಮನಿಗೆ ಗಾಬರಿ ಆಗಿಬಿಡುತ್ತೆ. ಅವಳಿಗೆ ಬುದ್ಧಿ ಹೇಳ್ತಾನೆ. ಹಾಗೆ ಸಂಜ್ಞಾದೇವಿ ಇದ್ದ ವಿಷಯವನ್ನು ವಿವರಿಸಿ
ಇನ್ನು ನಾನು ಗಂಡನ ಹತ್ತಿರ ಹೋಗುವುದೇ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳಿಬಿಡ್ತಾಳೆ. ಆದರೆ ವಿಶ್ವಕರ್ಮ ಪ್ರತಿದಿನ ಮಗಳಿಗೆ ಗಂಡನನ್ನು ಬಿಟ್ಟು ಬರ್ತಕ್ಕಂಥದ್ದು ಹೆಣ್ಣಿಗೆ ಶೋಭೆ ಅಲ್ಲ ಅಂತ ಬುದ್ಧಿವಾದ ಹೇಳ್ತಲೇ ಇದ್ದ. ತಂದೆ ಮಾತಿನಿಂದ ರೋಸಿ ಹೋದ ಸಂಜ್ಞಾದೇವಿ ಗಂಡನ ಮನೆಗೆ ಹೋಗ್ತೀನಿ ಅಂಥೇಳಿ ತವರು ಮನೆಯಿಂದ ಹೊರಟವಳೇ. ಮುಂದೆ ನಾವು ಶಂಕೆ ಪಟ್ಟನಲ್ಲ, ಬೇರೆ ರೂಪವನ್ನು ಮಾಡ್ಬೋದು ಏನೋ ಅಂತ ಸ್ವಲ್ಪ ದೂರ ಹೋದ ಮೇಲೆ ಹೆಣ್ಣು ಕುದುರೆಯ ರೂಪ ಧರಿಸಿ ತಪಸ್ಸಕ್ಕೆ ಕೂತಳು. ಜೈ ಗುರುದತ್ತ, ಶ್ರೀ ಗುರುದತ್ತ.